ಶೈನ್ ಆಗ್ತಾ ಇದ್ದಾರೆ, ಏನಿದ್ರೆ ಸೀಕ್ರೆಟ್ ಅಂತ ಹೇಳಿ? ಹೌದಾ, ಅಮೋರ ಖುಷಿ ಅನ್ಸುತ್ತೆ. ಜನರ ಪ್ರೀತಿ, ಇಟ್ಸ್ ವಾಟ್ ವಿ ಆರ್ ವರ್ಕಿಂಗ್ ಫಾರ್, ಅಂಡ್ ಅದು ಸಿಕ್ಕಿದ ತಕ್ಷಣ ಖುಷಿ ಆಗ್ಬಿಡುತ್ತೆ. ಅಮೋರ ಹಾಡನ್ನು ಜನ ಅದನ್ನು ಪ್ರೀತಿಯಿಂದ ಅಪ್ಕೊಂಡಿದ್ದಾರೆ. ಆ ಖುಷಿಯನ್ನು ಹೇಳೋದಾದ್ರೆ ತುಂಬಾ ಖುಷಿ ಆಗುತ್ತೆ. ಇಟ್ ಈಸ್ ಲೈಕ್ ಗೆಟಿಂಗ್ A+ ಗ್ರೇಡ್. ಆ ಥರ ನಾವು ಕೆಲಸ ಮಾಡ್ತಿರೋದೇನೆ ಜನರಿಗೆ ಎಂಟರ್ಟೈನ್ ಮಾಡಬೇಕು ಅಂತ, ಆ್ಯಂಡ್ ಅವರಿಗೆ ಅದು ಇಷ್ಟ ಆಯಿತು ಅಂತಂದ್ಬಿಟ್ರೆ ಅದು ನಮಗೆ ಗೆದ್ದ ಹಾಗೇನೆ. ಆ್ಯಂಡ್ ಮ್ಯೂಸಿಕ್ ಏನಿದಲ್ಲ ಅದು ಒಂದು ಸೋಲಿಗೆ ಟಚ್ ಆಗುತ್ತೆ ಎಲ್ಲರಿಗೂ. ಆ್ಯಂಡ್ ಮ್ಯೂಸಿಕ್ ಇಷ್ಟ ಆಯಿತು ಅಂತಂದರೆ ಅವರಿಗೆ ಅಂದರೆ ಸಿನಿಮಾ ನೋಡಬಹುದೇನೋ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಆ್ಯಂಡ್ ಐ ಅಶ್ಯೂರ್ ಯು, ಮ್ಯೂಸಿಕ್ ಎಷ್ಟು ಚೆನ್ನಾಗಿದೆ ಅಲ್ಲ, ಅದರ 10 ಟೈಮ್ಸ್ ಬೆಟರ್ ಸ್ಟೋರಿ ಇದೆ, ಅದರ 10 ಟೈಮ್ಸ್ ಬೆಟರ್ ಪಿಕ್ಚರೈಸೇಷನ್ ಇದೆ. ಆ್ಯಂಡ್ ಎಲ್ಲನೂ ತುಂಬಾ ಒಂದು ಏನು ಹೇಳಿ 100% ಎಫರ್ಟ್ ಹಾಕಿ ಮಾಡಿದಂಥ ಸಿನಿಮಾ ಇದು. ನಿಮಗೆ ಈಗ ಸಾಂಗ್ ಎಷ್ಟು ಇಷ್ಟಪಡ್ತಾ ಇದ್ದೀರಲ್ಲ, ಅದಕ್ಕಿಂತ 10 ಪಟ್ಟು ರಿಚ್ನೆಸ್ ನಿಮಗೆ ಸಿನಿಮಾದಲ್ಲಿ ಕೂಡ ಇರುತ್ತೆ. ಮುಂದಿನ ದಿನಗಳಲ್ಲಿ ನಮ್ಗೆ ಅನಿಸುತ್ತೆ ಅಜಯ್ ಸರ್ ಅಂತ ಬಂದಾಗ 100% ಬೃಂದಾನ ಹಾಕ್ಕೊಳ್ಳಿ, ಇಬ್ಬರು ಜೋಡಿ ತುಂಬ ಒಪ್ಪುತ್ತೆ ಅಂತೇಳಿ. ಮೇ ಬಿ ಬ್ಯಾಕ್ ಟು ಬ್ಯಾಕ್ ನಿಮಗೆ ಸಿನಿಮಾಗಳು ಹುಡ್ಕೊಂಬರುವ ಎಲ್ಲ ಲಕ್ಷಣಗಳು ಕಂಡು ಬರುತ್ತೆ ಇದಾದಮೇಲೆ. ಸೊ ಅನಿಸಿದೆಯಾ ನಿಮಗೆ ಅಂತ ಹೇಳಿ? ಎಸ್, ಸಿ ದಟ್ಸ್ ಅ ವಿನ್. ಒಂದು ಕೆಮಿಸ್ಟ್ರಿ ವರ್ಕೌಟ್ ಆಗಿದೆ ಸ್ಕ್ರೀನ್ ಮೇಲೆ, ಜನರಿಗೆ ಇಷ್ಟ ಆಗ್ತಾ ಇದೆ ಅಂತಂದರೆ ದಟ್ಸ್ ಅ ಗ್ರೇಟೆಸ್ಟ್ ವಿನ್ ಫಾರ್ ದ ಆರ್ಟಿಸ್ಟ್. ನಾವೊಂದು ಕ್ಯಾರೆಕ್ಟ್ರನ್ನ ಡೈರೆಕ್ಟ್ರು ಕ್ಯಾರೆಕ್ಟ್ರನ್ನ ಬರೀತಾರೆ ಅಂತಂದರೆ ಅದನ್ನು ನಾವು ಪೋರ್ಟ್ರೇ ಮಾಡುವಾಗ ಆ ಕ್ಯಾರೆಕ್ಟರ್ ಅಂದ್ಕೊಂಡೇ ಪೋರ್ಟ್ರೇ ಮಾಡ್ತೀವಿ. ಆ್ಯಂಡ್ ಅದು ಜನರ ತನಕ ರೀಚ್ ಆಗಿದೆ ಅಂತಂದರೆ ಅದಕ್ಕಿಂತ ಜಾಸ್ತಿ ಏನು ಬೇಕು. ಅವ್ರಿಗೆ ಇಷ್ಟ ಆಗ್ತಾ ಇದೆ ಕೆಮಿಸ್ಟ್ರಿ ಅಂತಂದರೆ ಅದಕ್ಕಿಂತ ದೊಡ್ಡ ಖುಷಿ ಮತ್ತೇನಿಲ್ಲ. ಆ್ಯಂಡ್ ವಿ ಆರ್ ಓಪನ್ ಟು ಹಿಯರ್ ದ ಸ್ಟೋರೀಸ್ ಎಲ್ಲ ಫಿಲ್ಮ್ ಮೇಕರ್ಸಿಗೆ.